ನಮಸ್ತೆ ಪ್ರೀತಿ ಸ್ನೇಹಿತರಿಗೆ, ನಮ್ಮ ಗುರು ಯೂಟ್ಯೂಬ್ ಚಾನಲ್ ಪ್ರೀತಿ ಪೂರ್ವಕವಾದಂತಹ ಸ್ವಾಗತ. ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಟಚ್ ಮಾಡಿ. ಆ ಮೂಲಕ ನಾವು ನೀಡುವಂತಹ ಪ್ರತಿಯೊಂದು ಉಪಯುಕ್ತವಾದಂತಹ ವಿಡಿಯೋ ತಪ್ಪದೆ ನಿಮಗೆ ಸಿಗಬೇಕು. ಸ್ನೇಹಿತರೆ, ಈಗ 10th ಸ್ಟ್ಯಾಂಡರ್ಡ್ CBSE ಸೋಷಿಯಲ್ ಸೈನ್ಸ್ ನ ಎಕನಾಮಿಕ್ಸ್ ನಲ್ಲಿರುವಂತಹ ಗ್ಲೋಬಲೈಸೇಷನ್ ಅಂಡ್ ಇಂಡಿಯನ್ ಇಕಾನಮಿ ಈ ಲೆಸನ್ ಅನ್ನು ಶುರು ಮಾಡ್ತೀನಿ. ಸ್ನೇಹಿತರೆ, ಈ ಲೆಸನ್ ಅನ್ನು ಶುರು ಮಾಡೋದಕ್ಕಿಂತ ಮೊದಲು ಒಂದು ವಿಷಯ ಏನಂದ್ರೆ, ಈಗ ಎಷ್ಟು ಸುಲಭವಾಗಿ ನಾವು ನಮ್ಮ ದೇಶದ ಬ್ರ್ಯಾಂಡ್ ಅಲ್ಲ, ಬೇರೆ ದೇಶದ ಬ್ರ್ಯಾಂಡ್ಗಳನ್ನು ಸಹ ಬಳಸ್ಬೋದು. ಅದು ನಮ್ಮ ಬಟ್ಟೆ ಆಗಿರಲಿ, ಅಥವಾ ಸೋಪ್ಸ್ ಆಗಿರಲಿ, ಅಥವಾ ವಾಚಸ್ ಆಗಿರಲಿ, ಅಥವಾ ಮೊಬೈಲ್ ಫೋನ್ಸ್ ಆಗಿರಲಿ, ವೆಹಿಕಲ್ಸ್ ಆಗಿರಲಿ, ಬೇರೆ ಬೇರೆ ದೇಶದ ವಸ್ತುಗಳನ್ನು ನಾವು ಪರ್ಚೇಸ್ ಮಾಡುವಂತಹ ಪಾಸಿಬಿಲಿಟಿ ಈಗಿದೆ, ಅಂದ್ರೆ ಸಾಧ್ಯತೆ ಈಗಿದೆ. ಆದರೆ ಒಂದು 20-30 ವರ್ಷಗಳ ಹಿಂದೆ ಯಾರಾದರೂ ಬೇರೆ ದೇಶದ ವಾಚ್ ಹಾಕೊಂಡು ಬಂದರೆ ಅಂದರೆ ಇಂಪೋರ್ಟೆಡ್ ಅಂತ ನಾವು ಇಷ್ಟರ ಮಟ್ಟಿಗೆ ಅದನ್ನು ಬಹಳ ಗ್ರೇಟ್ ಅನ್ನೋ ರೀತಿಯಲ್ಲಿ ನೋಡ್ತಿದ್ವಿ. ಯಾಕಂದ್ರೆ ಅಷ್ಟು ಸುಲಭವಾಗಿ ಬೇರೆ ದೇಶದಲ್ಲಿ ಉತ್ಪಾದನೆ ಆಗುವಂಥ ವಸ್ತುಗಳು ನಮ್ಮ ದೇಶದಲ್ಲಿ ಸಿಗ್ತಿದ್ದಿಲ್ಲ. ಅಂಬಾಸಡರ್, ಫಿಯಾಟ್ ಈ 2 ಕಾರುಗಳನ್ನು ಬಿಟ್ಟರೆ ಈಗ ನಾವು ನೋಡ್ತೀವಲ್ಲ, ಬೇರೆ ಬೇರೆ ದೇಶದ ಕಂಪನಿಗಳ ಕಾರುಗಳು ಪ್ರಪಂಚದಲ್ಲಿ ಎಲ್ಲೆಲ್ಲಿ ರಿಲೀಸ್ ಆಗ್ತವೆ, ಕೆಲವೇ ವಾರಗಳಲ್ಲಿ ನಮ್ಮ ದೇಶದಲ್ಲೂ ಸಹ ಬಂದ್ಬಿಡ್ತವೆ. ಅಷ್ಟರ ಮಟ್ಟಿಗೆ ಸಿಗ್ತಿದ್ದಿಲ್ಲ. ಜೊತೆಗೆ ನಾವು ಬೈಕ್ಸ್ ತಗೊಂಡ್ರು ಸಹ ಚಿಕ್ಕ ಚಿಕ್ಕ ಗಾಡಿಗಳಿರ್ತಿದ್ವು. ಜೊತೆಗೆ ಒಂದು ಬುಲೆಟ್ ಗಾಡಿ, HD ಇರ್ಬೇಕು ಕಂಪ್ನಿ, ನನಗೆ ಪಕ್ಕಾ ನೆನಪಿಲ್ಲ. ಅಂತಹ ಬುಲೆಟ್ ಬೈಕ್ ಅಂದ್ರೆ ಆ ರೀತಿ ಇರೋದು. ಉಳಿದೆಲ್ಲ ಚಿಕ್ಕ ಚಿಕ್ಕ ಗಾಡಿಗಳು, ಬಜಾಜ್ ಚೇತಕ್ ಇಂಥವಷ್ಟೇ ನೋಡ್ತಿದ್ವಿ. ಈಗ ನೋಡ್ತೀವಲ್ಲ, ಬೈಕ್ಗಳು ಬಹಳ ಡಿಫ್ರೆಂಟ್ ಟೈಪ್ಸ್ ಆಗಿರುವಂಥ ಬೈಕ್ಸ್ ಎಲ್ಲ ನೋಡ್ತೀವಿ. ಅಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಬಹಳ ಲೀಡಿಂಗ್ ಕಂಪ್ನಿಗಳು ಯಾವಿದಾವೆ ಅಂತಹ ಕಂಪ್ನಿಗಳ ಪ್ರಾಡಕ್ಟ್ ಸಹ ನಮ್ಮ ದೇಶದಲ್ಲಿ ಸಿಗುತ್ತೆ. ಈ ರೀತಿ ಆಯ್ತಲ್ಲ, ಯಾಕೆ ಆಯ್ತು? ಯಾವ್ಯಾವ ಫ್ಯಾಕ್ಟರ್ಸ್ಗಳು ಈ ಎಲ್ಲಾ ಬದಲಾವಣೆಯನ್ನ ತಂದವು? ಜೊತೆಗೆ ಈ ರೀತಿ ಬೇರೆ ದೇಶದ ವಸ್ತುಗಳು ನಮ್ಮ ದೇಶದಲ್ಲಿ ಸುಲಭವಾಗಿ ಸಿಗುವಾಗ ಆಯ್ತಲ್ಲ, ಇದರಿಂದ ನಮ್ಮ ದೇಶದ ಜನರಿಗೆ ಆದಂತಹ ಉಪಯೋಗ ಏನು, ಮತ್ತು ಅಂದ್ರೆ ಅನುಕೂಲ ಏನು ಮತ್ತು ಅನಾನುಕೂಲ ಏನು, ಅಡ್ವಾಂಟೇಜ್ ಏನು ಮತ್ತು ಡಿಸ್ಅಡ್ವಾಂಟೇಜ್ ಏನು, ಅರ್ಥಾತ್ ಸ್ನೇಹಿತರೆ ಇವುಗಳನ್ನ ಈ ಲೆಸನ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಬನ್ನಿ ಸ್ನೇಹಿತರಿಗೆ, ಲೆಸನ್ ಶುರು ಮಾಡೋಣ. ಬನ್ನಿ, ಮೊದಲಿಗೆ ಈ ಲೆಸನ್ ಟೈಟ್ಲ್ ಹೇಳುತ್ತೆ, ಮೊದಲನೇ ವರ್ಡ್ ಗ್ಲೋಬಲೈಸೇಷನ್. ಈ ಟರ್ಮ್ ಮೀನಿಂಗ್ ಅನ್ನು ಮೊದಲು ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ಈ ಲೆಸನ್ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿರೋದು, ಅಂದ್ರೆ ಎಕ್ಸ್ಪ್ಲನೇಷನ್ ಕಂಪ್ಲೀಟ್ ಆಗಿರುವಂಥದ್ದು ಗ್ಲೋಬಲೈಸೇಷನ್ ಮತ್ತು ಅದರ ಇಂಪ್ಯಾಕ್ಟ್ಸ್ ಮೇಲೆ. ಬನ್ನಿ ಸ್ನೇಹಿತರೆ, ಮೊದಲಿಗೆ ಗ್ಲೋಬಲೈಸೇಷನ್ ಅಂದ್ರೆ ಏನು? ವಾಟ್ ಈಸ್ ಗ್ಲೋಬಲೈಸೇಷನ್? ಗ್ಲೋಬಲೈಸೇಷನ್ ರೆಫರ್ಸ್ ಟು ದ ಪ್ರೋಸೆಸ್ ಆಫ್ ಇಂಟಿಗ್ರೇಷನ್ ಆಫ್ economies of the world under the conditions of free flow of trade, capital and movement of persons across the border. ನೋಡಿ ಸ್ನೇಹಿತರೆ, ಇದೇನು? ಪ್ರೋಸೆಸ್ ಆಫ್ ಇಂಟಿಗ್ರೇಷನ್ ಆಫ್ economies of the world. ಪ್ರಪಂಚದಲ್ಲಿರುವಂತಹ ಇಂಡಿಯನ್ ಇಕಾನಮಿ, ಚೈನಾದ ಇಕಾನಮಿ, ಅಮೆರಿಕದ ಇಕಾನಮಿ, ಪಾಕಿಸ್ತಾನದ ಇಕಾನಮಿ, ಶ್ರೀಲಂಕಾದ ಇಕಾನಮಿ, ಇಂಗ್ಲೆಂಡಿನ ಇಕಾನಮಿ, ಸೌತ್ ಆಫ್ರಿಕಾದ ಇಕಾನಮಿ, ಈ ರೀತಿ ಬೇರೆ ಬೇರೆ ದೇಶದ, ಅಂದ್ರೆ ಬೇರೆ ಬೇರೆ ದೇಶಗಳ ಇಕಾನಮಿಗಳನ್ನ ಇದೇನ್ ಮಾಡುತ್ತೆ? ಇಂಟಿಗ್ರೇಟ್ ಮಾಡುತ್ತೆ, ಅಂದ್ರೆ ಒಟ್ಟುಗೂಡಿಸುವಂತ ಕೆಲಸ ಮಾಡುತ್ತೆ. ಯಾವುದು? ಗ್ಲೋಬಲೈಸೇಷನ್. ಗ್ಲೋಬಲೈಸೇಷನ್ ಇಟ್ ಈಸ್ ದ ಪ್ರೋಸೆಸ್ ಆಫ್ ಇಂಟಿಗ್ರೇಟಿಂಗ್ ಅಥವಾ ಇಂಟಿಗ್ರೇಷನ್ ಆಫ್ economies ಆಫ್ ದ ವರ್ಲ್ಡ್ ಅಂಡರ್ ದ ಕಂಡೀಷನ್ಸ್. ವಿಚ್ ಕಂಡೀಷನ್? ಯಾವ ಕಂಡೀಷನ್ಗಳ ಮೇಲೆ? ಎಲ್ಲಾ ದೇಶಗಳ ಇಕಾನಮಿಗಳನ್ನ ಇಂಟಿಗ್ರೇಟ್ ಮಾಡುವಂತಹ, ಒಟ್ಟುಗೂಡಿಸುವಂತ ಕೆಲಸ ಮಾಡುತ್ತೆ. ಅಂಡರ್ ದ ಕಂಡೀಷನ್ಸ್ ಆಫ್ ಫ್ರೀ ಫ್ಲೋ ಆಫ್ ಟ್ರೇಡ್, ಕ್ಯಾಪಿಟಲ್ ಅಂಡ್ ಮೂವ್ಮೆಂಟ್ ಆಫ್ ಪರ್ಸನ್ಸ್ ಅಕ್ರಾಸ್ ದ ಬಾರ್ಡರ್ಸ್. ಇಂಡಿಯಾಕ್ಕೂ, ಪಾಕಿಸ್ತಾನಕ್ಕೂ, ಶ್ರೀಲಂಕಾಕ್ಕೂ, ಚೈನಾಕ್ಕೂ, ಅಮೆರಿಕಕ್ಕೂ, ಎಲ್ಲಾ ದೇಶಗಳಿಗೂ ಸಹ ಅವುಗಳದೇ ಆದಂತಹ ಪೊಲಿಟಿಕಲ್ ಬಾರ್ಡರ್ ಇದೆ. ಆದ್ರೆ ಬಿಸ್ನೆಸ್ ಅಂತ ಬಂದಾಗ ಅಲ್ಲಿರುವಂತಹ ಬಾರ್ಡರ್ ಅನ್ನ ತೆಗೆದುಹಾಕೋದು, ಅಂದ್ರೆ ಬೇರೆ ದೇಶದ ವಸ್ತುಗಳು ಇನ್ನೊಂದು ದೇಶದಲ್ಲಿ ಮಾರಾಟ ಆಗ್ಬೋದು. ಫ್ರೀ ಫ್ಲೋ ಆಫ್ ಟ್ರೇಡ್ ಅಂದ್ರೆ ಇಂಪೋರ್ಟ್ ಆಗೋದಾಗಿರ್ಲಿ, ಎಕ್ಸ್ಪೋರ್ಟ್ ಆಗೋದಾಗಿರ್ಲಿ, ನಮ್ಮ ದೇಶಕ್ಕೆ ಬೇರೆ ದೇಶದಿಂದ ಬರೋದಾಗಿರ್ಲಿ, ಅಥವಾ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ನಮ್ಮ ದೇಶದಲ್ಲಿ ಪ್ರೊಡ್ಯೂಸ್ ಆದಂತಹ ವಸ್ತುಗಳನ್ನು ನಾವು ಕಳಿಸೋದಾಗಿರ್ಲಿ, ಸೇಲ್ ಮಾಡೋದಾಗಿರ್ಲಿ, ಅದು ಸಹ ಫ್ರೀ ಆಗಿ ಆಗಬೇಕು. ಬಹಳಷ್ಟು ರಿಸ್ಟ್ರಿಕ್ಷನ್ಸ್ ಇರಬಾರ್ದು. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಯಾವುದೇ ರೀತಿ ಬಿಸ್ನೆಸ್ ಮಾಡೋದಕ್ಕೆ ರಿಸ್ಟ್ರಿಕ್ಷನ್ಸ್ ಹೆಚ್ಚಿಗೆ ಇರಬಾರ್ದು. ನಂತರ ಕ್ಯಾಪಿಟಲ್ ಮೂವ್ಮೆಂಟ್, ಬೇರೆ ದೇಶದವರು ನಮ್ಮ ದೇಶದಲ್ಲಿ ಬಂದು ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ಲಿ, ಅಥವಾ ನಮ್ಮ ದೇಶದವರೇ ಬೇರೆ ದೇಶದಲ್ಲಿ ಹೋಗಿ ಆ ದೇಶದ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂದ್ರೂ ಸಹ ಅಲ್ಲಿಗೂ ಸಹ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ ಇರಬಾರ್ದು. ಅದೇ ಫ್ರೀ ಫ್ಲೋ ಆಫ್ ಟ್ರೇಡ್ ಅಂಡ್ ಕ್ಯಾಪಿಟಲ್ ಅಂಡ್ ಮೂವ್ಮೆಂಟ್ ಆಫ್ ಪರ್ಸನ್ಸ್ ಅಕ್ರಾಸ್ ದ ಬಾರ್ಡರ್ಸ್. ಮೂವ್ಮೆಂಟ್ ಆಫ್ ಪರ್ಸನ್ಸ್ ಅಕ್ರಾಸ್ ದ ಬಾರ್ಡರ್ಸ್ ನಿಮಗೆ ಗೊತ್ತು, ಜನ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಒಳ್ಳೊಳ್ಳೆ ಅಪಾರ್ಚುನಿಟೀಸ್ಗಳನ್ನು ಹುಡುಕೊಂಡು ಒಳ್ಳೆಯ
ಕೆಲಸ ಹುಡ್ಕೊಂಡು ಒಳ್ಳೆಯ ಸ್ಯಾಲ್ರಿ ಹುಡ್ಕೊಂಡು ಏನೋ ಯೋಚನೆ ಇಟ್ಕೊಂಡು ಹೋಗ್ತಾರಲ್ಲ, ಆ ರೀತಿ ಮೂವ್ಮೆಂಟ್ ಆಫ್ ಪೀಪಲ್ ಆಗೋದಕ್ಕೂ ಸಹ ರೆಸ್ಟ್ರಿಕ್ಷನ್ಸ್ ಇರಬಾರ್ದು. ಅದೇ ಫ್ರೀ ಫ್ಲೋ ಆಫ್ ಟ್ರೇಡ್, ಕ್ಯಾಪಿಟಲ್ ಅಂಡ್ ಮೂವ್ಮೆಂಟ್ ಆಫ್ ಪರ್ಸನ್ಸ್ ಅಕ್ರಾಸ್ ಬಾರ್ಡರ್ಸ್. ಅರ್ಥಾತ್ ಕೊನೆಯದಾಗಿ ಹೇಳ್ತೀನಿ, ಗ್ಲೋಬಲೈಸೇಷನ್ ಅಂದ್ರೇನು? ಇಟ್ ಇಸ್ ಎ ಪ್ರೋಸೆಸ್ ದಟ್ ರೆಫರ್ಸ್ ಟು ದ ಇಂಟಿಗ್ರೇಷನ್ ಆಫ್ economies of the world under the conditions of free flow of trade, capital, movement of persons across the borders. ಒಂದು ದೇಶ ಇನ್ನೊಂದು ದೇಶ ಅನ್ನುವಂಥ ಬಾರ್ಡರ್ಗಳಿಗೆ ಇಂಪಾರ್ಟೆನ್ಸ್ ಕೊಡದಂತೆ ಆ ಬಾರ್ಡರ್ಗಳನ್ನು ದಾಟಿ, ದೇಶಗಳ ಬಾರ್ಡರ್ಗಳನ್ನು ದಾಟಿ ಎಲ್ಲಾ ದೇಶಗಳ ಇಕಾನಮಿಯನ್ನ ವರ್ಲ್ಡ್ ಇಕಾನಮಿ, ಒಂದೇ ಒಂದು ಇಕಾನಮಿ ಆ ರೀತಿ ಮಾಡುವಂಥದ್ದು. ಯಾವುದರ ಮೂಲಕ, ಯಾವ ಕಂಡೀಷನ್ಗಳ ಮೇಲೆ? ಫ್ರೀ ಫ್ಲೋ ಆಫ್ ಕ್ಯಾಪಿಟಲ್, ಫ್ರೀ ಫ್ಲೋ ಆಫ್ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ ಅಂಡ್ ಫ್ರೀ ಮೂವ್ಮೆಂಟ್ ಆಫ್ ಪೀಪಲ್. ಅರ್ಥ ಸ್ನೇಹಿತರೆ, ಇದನ್ನೇನು ನಾವು ಗ್ಲೋಬಲೈಸೇಷನ್ ಅಂತೀವಿ. ನಂತರ ಈ ಗ್ಲೋಬಲೈಸೇಷನ್ ನ ಫೀಚರ್ಸ್ ಏನೇನು ನೋಡೋಣ. ಫಸ್ಟ್ ಫೀಚರ್ ಆಫ್ ಗ್ಲೋಬಲೈಸೇಷನ್: ಗೂಡ್ಸ್ ಅಂಡ್ ಸರ್ವಿಸಸ್ ಆರ್ ಪ್ರೊಡ್ಯೂಸ್ಡ್ ಅಂಡ್ ಮಾರ್ಕೆಟೆಡ್ ಥ್ರೂ ಔಟ್ ದ ವರ್ಲ್ಡ್. ನೋಡ್ರಿ, ಗ್ಲೋಬಲೈಸೇಷನ್ ಅಂದ್ರೇನು? ಇಲ್ಲಿ ಆಗುವಂತ ಪ್ರೊಡಕ್ಷನ್ ಕೇವಲ ಒಂದು ದೇಶದಲ್ಲಿ ಆಯ್ತು, ಅದೇ ದೇಶದಲ್ಲಿ ಸೇಲ್ ಆಯ್ತು ಅನ್ನಂಗಿಲ್ಲ. ಪ್ರೊಡಕ್ಷನ್ ಸಹ ಒಂದೇ ದೇಶದಲ್ಲಿ ಆಗಿದ್ರೂ ಸಹ ಅದು ಬೇರೆ ಬೇರೆ ದೇಶಗಳಲ್ಲಿ ಸೇಲ್ ಆಗ್ಬೋದು, ಮಾರ್ಕೆಟಿಂಗ್ ಆಗ್ಬೋದು. ಅಥವಾ ಪ್ರೊಡಕ್ಷನ್ನೇ ಬೇರೆ ಬೇರೆ ದೇಶಗಳಲ್ಲಿ ಆಗ್ಬೋದು. ಹೆಂಗೆ ಸರ್ ಪ್ರೊಡಕ್ಷನ್ನೇ ಬೇರೆ ಬೇರೆ ದೇಶದಲ್ಲಿ ಆಗೋದು ಅಂದ್ರೆ, ಫಾರ್ ಎಕ್ಸಾಂಪಲ್, ಅಮೆರಿಕದಲ್ಲಿ ಈಗ ಹೊಸ ಏನು ಪ್ರಾಡಕ್ಟ್ ಗಳನ್ನು ಮಾಡ್ಬೇಕಂತಿರುತ್ತೋ ಒಂದು ದೊಡ್ಡ ಕಂಪನಿ, ಅದು ಅಲ್ಲಿ ಡಿಸೈನ್ ಅನ್ನ ಮಾಡಿ, ಅಲ್ಲಿ ಡಿಸೈನ್ ಮಾಡಿದ್ಮೇಲೆ ಅಲ್ಲೇ ಪ್ರೊಡಕ್ಷನ್ ಮಾಡ್ಬೇಕಂತೇನಿಲ್ಲ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಯಾವ ದೇಶದಲ್ಲಿ ಕಡಿಮೆ ಆಗುತ್ತೆ ಅಂತ ಅದಕ್ಕೆ ಅನ್ಸುತ್ತೋ, ಗೌರ್ಮೆಂಟಿನ ಸಪೋರ್ಟ್ ಅಲ್ಲಿ ಬಹಳ ಚೆನ್ನಾಗಿದೆ ಅಂತ ಅನ್ಸುತ್ತೋ ಅಂತಹ ದೇಶ, ಉದಾಹರಣೆಗೆ ಚೈನಾ. ಈ ಚೈನಾ ದೇಶದಲ್ಲಿ ಕಾಂಪೋನೆಂಟ್ಸ್ ಅಥವಾ ಬಿಡಿ ಭಾಗಗಳನ್ನು ಅಲ್ಲಿ ಪ್ರೊಡಕ್ಷನ್ ಮಾಡುತ್ತೆ. ನಂತರ ಅವುಗಳನ್ನು ಅಸೆಂಬಲ್ ಮಾಡುವಂತ ಕೆಲಸ ನಮ್ಮ ಇಂಡಿಯಾ ಅಥವಾ ಬೇರೆ ಬೇರೆ ದೇಶಗಳು ಯಾವ್ದಾವೆ ಅಲ್ಲಿ ಮಾಡೋದು. ಅರ್ಥ ಸ್ನೇಹಿತರೆ, ಅಲ್ಲಿ ಮಾಡಿ ಅಲ್ಲಿ ಮಾರ್ಕೆಟ್ ಹತ್ರ ಇತ್ತಂದ್ರೆ, ಅಂದ್ರೆ ಅಲ್ಲಿ ಬಹಳಷ್ಟು ಡಿಮ್ಯಾಂಡ್ ಇತ್ತಂದ್ರೆ ಅದೇ ದೇಶದಲ್ಲಿ ಮಾರೋದು, ಅಥವಾ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡಿಕೊಂಡು ಪ್ರಪಂಚ ತುಂಬಾ ಆ ವಸ್ತುಗಳನ್ನು ಮಾರೋದು. ಎಲ್ಲೆಲ್ಲಿ ಯಾವ್ಯಾವ ಕೆಲಸಕ್ಕೆ ಬಹಳ ಕಡಿಮೆ ಕಾಸ್ಟ್ ಆಗುತ್ತೋ ಅಂತಹ ದೇಶಗಳಲ್ಲಿ ಹೋಗಿ, ಎಲ್ಲಿಗೆ ಮಾರ್ಕೆಟ್ ಹತ್ರ ಇರುತ್ತೆ, ಎಲ್ಲಿ ಚೀಪ್ ಲೇಬರ್ ಸಿಗುತ್ತೆ, ಎಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಇರುತ್ತೆ ಅಂತಹ ದೇಶಗಳಲ್ಲಿ ಬೇರೆ ಬೇರೆಯ ಪಾರ್ಟ್ಸ್ ಆಫ್ ಪ್ರೊಡಕ್ಷನ್ ಅನ್ನ, ಅಂದ್ರೆ ಸ್ಟೇಜಸ್ ಆಫ್ ಪ್ರೊಡಕ್ಷನ್ ಅನ್ನ ಮಾಡುತ್ತೆ. ಅರ್ಥಾತ್ ಈ ರೀತಿ ಮಾಡ್ತವೆ. ಈ ರೀತಿ ಮಾಡಿ ಹೆಚ್ಚು ಪ್ರಾಫಿಟ್ ಅನ್ನ ಪಡ್ಕೊಳ್ಳುವಂತ ಪ್ರಯತ್ನವನ್ನ ಈ ಇಂಟರ್ನ್ಯಾಷನಲ್ ಲೆವೆಲ್ ಇರುವಂತಹ ದೊಡ್ಡ ದೊಡ್ಡ ಕಂಪನಿಗಳು ಮಾಡ್ತವೆ. ಇದು ಮೊದಲನೆಯ ಮುಖ್ಯವಾದಂತಹ ಫೀಚರ್. ಗೂಡ್ಸ್ ಅಂಡ್ ಸರ್ವಿಸಸ್ ಆರ್ ಪ್ರೊಡ್ಯೂಸ್ಡ್ ಅಂಡ್ ಮಾರ್ಕೆಟೆಡ್ ಥ್ರೂ ಔಟ್ ದ ವರ್ಲ್ಡ್. ಒಂದು ದೇಶದಲ್ಲಿ ಅಥವಾ ಒಂದು 2-3 ದೇಶದಲ್ಲಿ ಪ್ರೊಡಕ್ಷನ್ ಮಾಡಿದೀವಿ ಅಂತ ಅಲ್ಲಿ ಅಷ್ಟೇ ಸೇಲ್ ಮಾಡೋದಲ್ಲ, ಥ್ರೂ ಔಟ್ ದ ವರ್ಲ್ಡ್ ದೇ ಆರ್ ಗೋಯಿಂಗ್ ಟು ಸೇಲ್ ದ ಗೂಡ್ಸ್ ಅಂಡ್ ಸರ್ವಿಸಸ್. ನೆಕ್ಸ್ಟ್, ಎರಡನೇ ಫೀಚರ್ ಏನಂದ್ರೆ ಫ್ಲೋ ಆಫ್ ಕ್ಯಾಪಿಟಲ್, ಟೆಕ್ನಾಲಜಿ, ಗೂಡ್ಸ್ ಅಂಡ್ ಸರ್ವಿಸಸ್ ಫ್ರಮ್ ಒನ್ ಕಂಟ್ರಿ ಟು ಅನದರ್. ಯಾವ್ದಾದ್ರು ಒಂದು ದೇಶದಲ್ಲಿ ಕ್ಯಾಪಿಟಲ್ ಇದೆ ಅಂದ್ರೆ ಅದೇ ದೇಶದಲ್ಲೇ ಪ್ರೊಡಕ್ಷನ್ ಮಾಡಬೇಕು ಅಂತ ಕಾಯ್ಕೊಂತ ಕೂತ್ಕೊಳ್ಳೋದು ಬೇಕಾಗಿಲ್ಲ. ಅಲ್ಲಿರುವಂತಹ ದೊಡ್ಡ ದೊಡ್ಡ ಕಂಪನಿಗಳು ಅಥವಾ ಇಂಡಿವಿಜುವಲ್ಸ್ ಅವ್ರು ಏನ್ ಮಾಡ್ಬೋದು, ಇನ್ನೊಂದು ದೇಶದಲ್ಲಿ ಹೋಗಿ ತಮ್ಮ ಕ್ಯಾಪಿಟಲ್ ಅನ್ನ ಇನ್ವೆಸ್ಟ್ ಮಾಡಬಹುದು. ಅರ್ಥಾತ್ ಸ್ನೇಹಿತರೆ, ಕ್ಯಾಪಿಟಲ್ ಸಹ ಮೂವ್ ಆಗುತ್ತೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ. ನಂತರ ಟೆಕ್ನಾಲಜಿ, ನಿಮಗೆ ಸುಲಭವಾದಂತ ಉದಾಹರಣೆ ಅಂದ್ರೆ, ಮೊದಲಿಗೆ ಹೀರೋ ಪುಕ್ ಅನ್ನೋಂಥ ಗಾಡಿ ಬರ್ತಿತ್ತು, ಈಗ TVS 50 ಬರುತ್ತಲ್ಲ, ಆ ರೀತಿ ಇದ್ದಂತ ಗಾಡಿ. ಆ ಹೀರೋ ಮತ್ತು ಬೇರೆ ದೇಶದ ಹೊಂಡಾ, ಇವೆರಡೂ ಕಂಪನಿಗಳು ಸೇರ್ಕೊಂಡು ಜಾಯಿಂಟ್ ಆಗಿ ಪ್ರೊಡಕ್ಷನ್ ಮಾಡಕ್ ಶುರು ಮಾಡಿದ್ವು. ಅವಾಗ ಏನಾಯ್ತು, ಈಗ ಹೀರೋ ಕಂಪನಿಗೂ ಸಹ ಅಡ್ವಾನ್ಸ್ಡ್ ಟೆಕ್ನಾಲಜಿ ಏನಿದೆ ಅದು ಸಹ ಸಿಕ್ತು. ಈಗ ಹೀರೋ ಮತ್ತು ಹೊಂಡಾ ಸಪರೇಟ್ ಆದ್ರೂ ಸಹ, ಹೊಂಡಾಕ್ಕೆ ಅದು ಇಂಟರ್ನ್ಯಾಷನಲ್ ಬ್ರಾಂಡ್ ಆಗಿದ್ರು ಸಹ, ಹೀರೋ ಸಹ ಇಂಟರ್ನ್ಯಾಷನಲ್ ಬ್ರಾಂಡ್ ಆಗಿ ಬೆಳೆದು ಅದಕ್ಕೆ ಕಾಂಪಿಟೇಷನ್ ಕೊಡೋ ಲೆವೆಲ್ಗೆ ಬೆಳೆದಿದೆ. ಯಾಕೆ? ಟೆಕ್ನಾಲಜಿ ಶೇರ್ ಆಗಿದ್ದಕ್ಕೆ, ಅಥವಾ ಟೆಕ್ನಾಲಜಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಬಂದಿದ್ದಕ್ಕೆ. ನೋಡಿ ಸ್ನೇಹಿತರೆ, ಈ ಗ್ಲೋಬಲೈಸೇಷನ್ ಸೆಕೆಂಡ್ ಫೀಚರ್ ಏನು? ಫ್ಲೋ ಆಫ್ ಕ್ಯಾಪಿಟಲ್ ಅಂಡ್ ಟೆಕ್ನಾಲಜಿ ಅಂಡ್ ಗೂಡ್ಸ್ ಅಂಡ್ ಸರ್ವಿಸಸ್ ಫ್ರಮ್ ಒನ್ ನೇಷನ್ ಟು ಅನದರ್ ನೇಷನ್. ಅರ್ಥ ಸ್ನೇಹಿತರೆ, ಗೂಡ್ಸ್ ಅಂಡ್ ಸರ್ವಿಸಸ್ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಬರೋದು ನಿಮಗೆ ಗೊತ್ತು. ಅದಕ್ಕೋಸ್ಕರ ಫ್ಲೋ ಆಫ್ ಕ್ಯಾಪಿಟಲ್ ಮತ್ತು ಟೆಕ್ನಾಲಜಿಯನ್ನು ಸ್ವಲ್ಪ ಸ್ಟ್ರೆಸ್ ಮಾಡಿ ಹೇಳಿದೆ. ನಂತರ ಥರ್ಡ್ ಫೀಚರ್ ಆಫ್ ಗ್ಲೋಬಲೈಸೇಷನ್ ಏನದು? ಗ್ಲೋಬಲ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅಂಡ್ ಮ್ಯಾನೇಜ್ಮೆಂಟ್ ಬೈ MNCs. ಏನ್ ಸರ್ ಅದು MNC ಅಂದ್ರೆ? ಮಲ್ಟಿ ನ್ಯಾಷನಲ್ ಕಾರ್ಪೊರೇಷನ್ಸ್, ಅಥವಾ ಇದನ್ನ ಮಲ್ಟಿನ್ಯಾಷನಲ್ ಕಂಪನಿ ಸಹ ಅಂತಿರ್ತಾರೆ. ಓಕೆ, ಈ ಮಲ್ಟಿ ನ್ಯಾಷನಲ್ ಕಾರ್ಪೊರೇಷನ್ಸ್ಗಳು ಏನ್ ಮಾಡ್ತವೆ? ಗ್ಲೋಬಲ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅಂಡ್ ಮ್ಯಾನೇಜ್ಮೆಂಟ್. ನೋಡಿ ಸ್ನೇಹಿತರೆ, ಈ MNC ಅಥವಾ ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ಗಳ ಪ್ರೊಡಕ್ಷನ್ ಯೂನಿಟ್ಗಳು ಅಥವಾ ಡಿಸೈನ್ ಮಾಡುವಂತ ಯೂನಿಟ್ಗಳು ಅಥವಾ ಮಾರ್ಕೆಟಿಂಗ್ ಯೂನಿಟ್ಗಳು, ಕಾಲ್ ಸೆಂಟರ್ ಯೂನಿಟ್ಗಳು ಒಂದೇ ದೇಶದಲ್ಲಿ ಇರ್ಬೇಕಂತ ಏನಿಲ್ಲ. ಅವುಗಳು ಯಾವ ರೀತಿ ಇರ್ತವೆ? ಗ್ಲೋಬಲ್ ಲೆವೆಲ್ನಲ್ಲಿ, ಅಂದ್ರೆ ವರ್ಲ್ಡ್ ವೈಡ್
ಈ ಕಂಪ್ನಿ ಈ ದೇಶದಂದ್ರೆ ಅಲ್ಲೇ ಇರ್ಬೇಕಂತಿಲ್ಲ, ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ತನ್ನ ಬ್ರಾಂಚಸ್ಗಳನ್ನ ಇಟ್ಕೊಂಡಿರುತ್ತೆ ಅಥವಾ ಪ್ರೊಡಕ್ಷನ್ ಯೂನಿಟ್ಗಳನ್ನ ಇಟ್ಕೊಂಡಿರುತ್ತೆ. ಅರ್ಥಾತ್ ಸ್ನೇಹಿತರೆ, ಇದು ಸಹ ಈ ಗ್ಲೋಬಲೈಸೇಷನ್ ಮತ್ತೊಂದು ಫೀಚರ್. 3 ಫೀಚರ್ಗಳನ್ನು ಹೇಳಿದೀನಿ. ನಂತರ ಇಲ್ಲಿ MNC ಅಂತ ಬಂತಲ್ಲ, ಹಂಗಂದ್ರೆ MNC ಅಂದ್ರೆ ಏನು? ವಾಟ್ ಈಸ್ ಅನ್ MNC? An MNC is a company that owns or controls the production in more than one nation. ಒಂದಕ್ಕಿಂತ ಹೆಚ್ಚು ದೇಶಗಳಲ್ಲಿ ಪ್ರೊಡಕ್ಷನ್ ಅನ್ನ ಓನ್ ಮಾಡೋದು ಅಂದ್ರೆ ಓನರ್ಶಿಪ್ ಇಟ್ಕೊಂಡಿರೋದು ಅಥವಾ ಕಂಟ್ರೋಲ್ ಮಾಡುವಂತ ಯಾವ ಕಂಪನಿ ಇರುತ್ತೋ ಆ ಕಂಪನಿಗೆ ಏನಂತೀವಿ ನಾವು MNC, ಮಲ್ಟಿ ನ್ಯಾಷನಲ್ ಕಾರ್ಪೊರೇಷನ್. ಅರ್ಥಾತ್ ಸ್ನೇಹಿತರೆ, ಈಗ ಇವರ ಮೇನ್ ಏಮ್ ಏನಿದೆ, ಈ MNCಗಳ ಮೇನ್ ಏಮ್ ಏನು ಅಂದ್ರೆ, ಮೇನ್ ಏಮ್ ಆಫ್ MNCs is to get more profit by securing cheap labor and cheap resources and more support from the government. ಇಂದ ಹೆಚ್ಚು ಸಪೋರ್ಟ್ ತಗೊಳ್ಳೋದು, ಕಡಿಮೆ ರೇಟಿಗೆ ರಿಸೋರ್ಸಸ್ ಅನ್ನ, ಲೇಬರರ್ಸ್ ಅನ್ನ ಎಲ್ಲದನ್ನು ಪಡ್ಕೊಳ್ಳೋದು ಕಡಿಮೆ ರೇಟಿಗೆ. ಎಲೆಕ್ಟ್ರಿಸಿಟಿ ಆಗಿರ್ಲಿ, ನೀರಿನ ವ್ಯವಸ್ಥೆ ಆಗಿರ್ಲಿ, ಲ್ಯಾಂಡ್ ಆಗಿರ್ಲಿ, ಇವನ್ನೆಲ್ಲ ಪಡ್ಕೊಳ್ಳೋದು. ಇವುಗಳನ್ನು ಸಹ ಮಾಡೋದ್ರಿಂದ ಹೆಚ್ಚು ಪ್ರಾಫಿಟ್ ತಗೊಳ್ಳೋದೇ MNCಗಳ ಉದ್ದೇಶ. ವಾಟ್ ಇಸ್ ದ ಏಮ್ ಆಫ್ MNCs? ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಗೆಟಿಂಗ್ ಮೋರ್ ಪ್ರಾಫಿಟ್ ಬೈ ಕಾಸ್ಟ್ ಕಟಿಂಗ್ ಮೆಥಡ್ಸ್. ಅರ್ಥಾತ್ ಸ್ನೇಹಿತರೆ, ನಂತರ ವೈ ಡು MNCs ಪ್ರೊಡ್ಯೂಸ್ ಗ್ಲೋಬಲಿ? ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ MNCಗಳು ಯಾಕೆ ಪ್ರೊಡಕ್ಷನ್ ಮಾಡ್ತವೆ, ಯಾಕೆ ಮಾಡಬೇಕು ಅನ್ನೋದನ್ನ ಈಗ ನೋಡೋಣ. ಮೊದಲನೇ ಪಾಯಿಂಟ್ ನೋಡಿ, MNCs ವಾಂಟ್ ಟು ಎನ್ಶೋರ್ ಚೀಪ್ ಮ್ಯಾನುಫ್ಯಾಕ್ಚರಿಂಗ್ ಲೊಕೇಶನ್. ನೋಡಿ, ಬಹಳ ಕಡಿಮೆ ರೇಟ್ಗೆ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಮಾಡೋದಕ್ಕೆ ಲೊಕೇಶನ್ ಬೇಕು. ಯಾವ ದೇಶದಲ್ಲಿ ಬಹಳ ಚೀಪ್ ಆಗಿ ಪ್ರೊಡಕ್ಷನ್ ಮಾಡೋದಕ್ಕೆ ಲ್ಯಾಂಡ್ ಅನ್ನ ಬಿಟ್ಕೊಡ್ತಾರೆ ಅಂತ ದೇಶಗಳನ್ನ ಬರ್ತವೆ MNCಗಳು. ನಂತರ MNCs ವಾಂಟ್ ಟು ಎನ್ಶೋರ್ ಅನದರ್ ಪಾಯಿಂಟ್, ಏನನ್ನ ಎನ್ಶೋರ್ ಮಾಡಕ್ಕೆ ಇಷ್ಟಪಡ್ತವೆ? ಕ್ಲೋಸ್ನೆಸ್ ಟು ದ ಮಾರ್ಕೆಟ್ಸ್. ಯಾವ ದೇಶಗಳಲ್ಲಿ ಪ್ರೊಡಕ್ಷನ್ ಮಾಡಿದ್ರೆ ಮಾರ್ಕೆಟಿಂಗ್ ಬಹಳ ಇದೆ, ಬಹಳಷ್ಟು ಅವರ ವಸ್ತುಗಳು ಸೇಲ್ ಆಗ್ತವೆ, ಅಥವಾ ಯಾವುದೇ ದೇಶದಲ್ಲಿ ಪ್ರೊಡಕ್ಷನ್ ಮಾಡಿದ್ರು ಅಂದ್ರೆ ಅವರ ಮಾರ್ಕೆಟ್ ಯಾವ ದೇಶದಲ್ಲಿದೆ ಆ ದೇಶಕ್ಕೆ ಇದು ಎಷ್ಟು ಹತ್ರ ಇದೆ. ಚೈನಾದಲ್ಲಿ ನೋಡಿ, ಚೈನಾದಲ್ಲಿ ಪ್ರೊಡಕ್ಷನ್ ಬಹಳ ಮಾಡ್ತಾರೆ. ಚೈನಾದಲ್ಲಿ ಪ್ರೊಡಕ್ಷನ್ ಮಾಡಿದ್ರೆ ಇಂಡಿಯಾಕ್ಕೆ ಬಹಳ ಹತ್ರ. ನೋಡ್ರಿ, ಕ್ಲೋಸ್ನೆಸ್ ಟು ದ ಮಾರ್ಕೆಟ್. ಅರ್ಥಾತ್ ಇದನ್ನು ಸಹ ಕನ್ಸಿಡರ್ ಮಾಡ್ತಾರೆ MNCಗಳು. ಗ್ಲೋಬಲಿ ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಆಗಿ ವರ್ಲ್ಡ್ ವೈಡ್ ಯಾಕೆ ಪ್ರೊಡಕ್ಷನ್ ಮಾಡ್ತವೆ ಅಂದ್ರೆ, ಮೊದಲನೇದಾಗಿ ಚೀಪ್ ಮ್ಯಾನುಫ್ಯಾಕ್ಚರಿಂಗ್ ಲೊಕೇಶನ್ ಬೇಕು, ನಂತರ ಕ್ಲೋಸ್ನೆಸ್ ಟು ದ ಮಾರ್ಕೆಟ್, ಮಾರ್ಕೆಟ್ಗೆ ಹತ್ರ ಇರಬೇಕು, ನಂತರ ಚೀಪ್ ಕಾಸ್ಟ್ ಆಫ್ ಲೇಬರ್ ಇರಬೇಕು. ಸ್ಕಿಲ್ಡ್ ಲೇಬರ್ಸ್, ಅನ್ಸ್ಕಿಲ್ಡ್ ಲೇಬರ್ಸ್ ಬಹಳ ಅಂದ್ರೆ ಬಹಳ ಕಡಿಮೆ ವೇಜಸ್ಗೆ ಅಥವಾ ಕಡಿಮೆ ಸ್ಯಾಲರಿ ಸಿಗಂಗಿರ್ಬೇಕು ಅಂತ ದೇಶಗಳನ್ನ ಪ್ರಿಫರ್ ಮಾಡ್ತಾರೆ. ಅದಕ್ಕೋಸ್ಕರ ಬೇರೆ ಬೇರೆ ಸ್ಟೇಜಸ್ ಆಫ್ ಪ್ರೊಡಕ್ಷನ್ ಬೇರೆ ಬೇರೆ ದೇಶಗಳಲ್ಲಿ ಮಾಡುವಂತಹ ಕೆಲಸವನ್ನ MNCಗಳು ಮಾಡ್ತವೆ. ನಂತರ ಫೇವರಬಲ್ ಪಾಲಿಸೀಸ್ ಆಫ್ ದ ಗವರ್ನಮೆಂಟ್. ದೇಶಗಳು ಅಂದ್ರೆ ದೇಶದ ಗವರ್ನಮೆಂಟ್ಗಳು ಈ MNCಗಳಿಗೆ ಅಂದ್ರೆ ಮಲ್ಟಿ ನ್ಯಾಷನಲ್ ಕಾರ್ಪೊರೇಷನ್ಸ್ಗಳಿಗೆ ಬಹಳ ಹೆಚ್ಚು ಪ್ರಾಫಿಟ್ ಉಳಿಯೋ ರೀತಿ ಸಪೋರ್ಟ್ ಅನ್ನು ಕೊಡ್ತವೆ. ಅಂದ್ರೆ ಯಾವ್ಯಾವ ದೇಶಗಳಲ್ಲಿ ಗವರ್ನಮೆಂಟ್ ಸಪೋರ್ಟ್ ಈ ಮಲ್ಟಿ ನ್ಯಾಷನಲ್ ಕಾರ್ಪೊರೇಷನ್ಸ್ಗಳಿಗೆ ಬಹಳ ಇರುತ್ತೆ, ಬೇಗ ಬೇಗ ಅವರಿಗೆ ಫೇವರೇಬಲ್ ಆಗುವಂತ, ಅವರಿಗೆ ಅನುಕೂಲ ಆಗುವಂತ ರೂಲ್ಸ್ ಗಳನ್ನು ಮಾಡ್ಕೊಂಡ್ ಬರ್ತಾರೆ. ಬಹಳಷ್ಟು ಅವರಿಗೆ ಕಾಯೋದಕ್ಕೇನು ಬಿಡಲ್ಲ. ಜೊತೆಗೆ ಅವ್ರೇನಾದ್ರೂ ಒಂದು ಹೊಸ ಫ್ಯಾಕ್ಟ್ರಿ ಮಾಡ್ತಾರೆ ಅಂದ್ರೆ ಅಥವಾ ಒಂದು ಪ್ರೊಡಕ್ಷನ್ ಯೂನಿಟ್ ಮಾಡ್ತಾರೆ ಅಂದ್ರೆ ಅದಕ್ಕೆ ಬೇಕಾದಂತ ಲ್ಯಾಂಡ್ ಅನ್ನ ಇವರೇ ಗವರ್ನಮೆಂಟ್ ಇನಿಷಿಯೇಟಿವ್ ತಗೊಂಡು ಅವ್ರಿಗೆ ಅಕ್ವೈರ್ ಮಾಡಿಕೊಡುವಂತ ಕೆಲಸ ಮಾಡುತ್ತೆ. ಬಹಳ ಕಡಿಮೆ ರೇಟಿಗೆ ಎಲೆಕ್ಟ್ರಿಸಿಟಿಯನ್ನ ಮತ್ತು ಬೇರೆ ಬೇರೆ ಫೆಸಿಲಿಟೀಸ್ ಅನ್ನ ಕೊಡುತ್ತೆ ಅಂತಹ ದೇಶಗಳಲ್ಲಿ. ಜೊತೆಗೆ ಇವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಪ್ಲಾನ್ಸ್ ಅನ್ನ ಬೇಗ ಬೇಗ ಮಾಡಿಕೊಡುತ್ತೆ, ಪಾಲಿಸೀಸ್ ಅನ್ನ ಮಾಡಿಕೊಡ್ತವೆ ಗವರ್ನಮೆಂಟ್ಗಳು. ಅಂತಹ ಗವರ್ನಮೆಂಟ್ ಇರುವಂತಹ ದೇಶಗಳಲ್ಲಿ ಈ MNCಗಳು ಪ್ರೊಡಕ್ಷನ್ ಮಾಡೋದಕ್ಕೆ ಇಷ್ಟಪಡ್ತವೆ. ಅದೇ ಕಾರಣದಿಂದಾನೇ ಗ್ಲೋಬಲ್ ಆಗಿ ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಆಗಿ ಒಂದೇ ದೇಶದಲ್ಲ ಬೇರೆ ಬೇರೆ ದೇಶಗಳಲ್ಲಿ ಈ ಮಲ್ಟಿ ನ್ಯಾಷನಲ್ ಕಾರ್ಪೊರೇಷನ್ಗಳು ಪ್ರೊಡಕ್ಷನ್ ಅನ್ನ ಸ್ಟಾರ್ಟ್ ಮಾಡ್ತವೆ. ಅರ್ಥಾತ್ ಸ್ನೇಹಿತರೆ, ವೈ ಡು MNCs ಪ್ರೊಡ್ಯೂಸ್ ಗ್ಲೋಬಲಿ? MNCs ವಾಂಟ್ ಟು ಸೆಕ್ಯೂರ್ cheap manufacturing location, closeness to the markets, cheap cost of labor, favorable policies of the government. ನಂತರ how do MNCs spread their production? ಇದು ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಪೇಜ್ ನಂಬರ್ 56 ನಲ್ಲಿ ಒಂದು ಬಾಕ್ಸ್ ಇದೆಯಲ್ಲ, ಸ್ಪ್ರೆಡಿಂಗ್ ಆಫ್ ಪ್ರೊಡಕ್ಷನ್ ಬೈ ಆನ್ MNC. ಈ ಬಾಕ್ಸ್ ಗೆ ರಿಲೇಟೆಡ್ ಇರುವಂತ ಇನ್ಫಾರ್ಮೇಶನ್ ಆಲ್ರೆಡಿ ಇದ್ರ ಬಗ್ಗೆ ಹೇಳಿದೀನಿ. ಅಮೆರಿಕದಲ್ಲಿ ಡಿಸೈನಿಂಗ್ ಮಾಡೋದು, ಚೈನಾದಲ್ಲಿ ಲೊಕೇಶನ್ ಬಹಳ ಕಡಿಮೆ ರೇಟ್ಗೆ ಸಿಗುತ್ತೆ ಅಂತ ಅಲ್ಲಿ ಪ್ರೊಡಕ್ಷನ್ ಮಾಡೋದು ಬಿಡಿಭಾಗಗಳನ್ನ. ನಂತರ ಬೇರೆ ಬೇರೆ ದೇಶಗಳಲ್ಲಿ ಈಗ ಇಂಡಿಯಾದಲ್ಲಿ ಮಾಡ್ತಾರಲ್ಲ ಅಸೆಂಬಲ್ ಮಾಡೋದು, ನಂತರ ಕಾಲ್ ಸೆಂಟರ್ಗಳನ್ನ ಮತ್ತೊಂದು ದೇಶದಲ್ಲಿ ಇಟ್ಕೊಳ್ಳೋದು. ಈ ರೀತಿ ಅವರ ಲಾಭ ಎಲ್ಲೆಲ್ಲಿ ಹೆಚ್ಚು ಬರುತ್ತೆ ಅಂತಂತ ದೇಶಗಳಲ್ಲಿ ಪ್ರೊಡಕ್ಷನ್ ಯೂನಿಟ್ಗಳನ್ನು ಮಾಡ್ತಾರಲ್ಲ, ಅದೇ ಇನ್ಫಾರ್ಮೇಶನ್ ಅನ್ನ ಈ ಕ್ವಶನ್ ಬರಿತೀವಿ. ನಂತರ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ಕಾನ್ಸೆಪ್ಟ್, ಅದು ಏನು? ಡಿಸ್ಟಿಂಗ್ವಿಶ್ ಬಿಟ್ವೀನ್ ಫಾರಿನ್ ಟ್ರೇಡ್ ಅಂಡ್ ಫಾರಿನ್ ಇನ್ವೆಸ್ಟ್ಮೆಂಟ್. ನೋಡಿ ಸ್ನೇಹಿತರೆ, ಫಾರಿನ್ ಟ್ರೇಡ್ ಮತ್ತು ಫಾರಿನ್ ಇನ್ವೆಸ್ಟ್ಮೆಂಟ್ ಎರಡಕ್ಕೂ ಸಹ ಡಿಫರೆನ್ಸ್ ಇದೆ. ಮೊದಲಿಗೆ ಫಾರಿನ್ ಟ್ರೇಡ್ ಅಂದ್ರೇನು? ಟ್ರೇಡ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಬಿಟ್ವೀನ್ ದ ಕಂಟ್ರೀಸ್, ಇಟ್ ಈಸ್ ನೋನ್ ಆಸ್ ಫಾರಿನ್ ಟ್ರೇಡ್.
ಟ್ರೇಡ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಅಂದ್ರೆ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಫ್ರಮ್ ಒನ್ ಕಂಟ್ರಿ ಟು ಅನದರ್ ಕಂಟ್ರಿ ಆರ್ ಬಿಟ್ವೀನ್ ದ ನೇಷನ್ಸ್ ದಟ್ ಈಸ್ ನೋನ್ ಆಸ್ ಫಾರಿನ್ ಟ್ರೇಡ್. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ವಸ್ತುಗಳನ್ನ ಅಥವಾ ಸೇವೆಗಳನ್ನ ಅಂದ್ರೆ ಪ್ರಾಡಕ್ಟ್ಸ್ ಅಥವಾ ಗೂಡ್ಸ್ ಅಥವಾ ಸರ್ವಿಸಸ್ ಅನ್ನ ಎಕ್ಸ್ಪೋರ್ಟ್ ಮಾಡೋದಾಗಿರ್ಲಿ ಇಂಪೋರ್ಟ್ ಮಾಡೋದಾಗಿರ್ಲಿ ಇದನ್ನ ಫಾರಿನ್ ಟ್ರೇಡ್ ಅಂದ್ರೆ. ಹಾಗಾದ್ರೆ ಫಾರಿನ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು? ಫಾರಿನ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಮೇಡ್ ಇನ್ ಎ ಕಂಪನಿ ಫ್ರಮ್ ಎ ಸೋರ್ಸ್ ಔಟ್ಸೈಡ್ ದ ಕಂಟ್ರಿ. ಆ ದೇಶದ ಕಂಪನಿ ಆಗಿರ್ಲಿ, ಇಂಡಿವಿಜುವಲ್ಸ್ ಆಗಿರ್ಲಿ, ಗವರ್ನಮೆಂಟ್ ಆಗಿರ್ಲಿ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲ್ಲ, ಬೇರೆ ದೇಶದವ್ರು ಬಂದು ಇನ್ವೆಸ್ಟ್ ಮಾಡ್ತಾರೆ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇದ್ರ ಬಗ್ಗೆ ಬಹಳಷ್ಟು ಚರ್ಚೆಗಳಾಗ್ತಾ ಇರ್ತವೆ. ಈವನ್ ಇಂಡಿಯಾದ ಡಿಫೆನ್ಸ್ ನಲ್ಲೂ ಸಹ ಬೇರೆ ದೇಶದ ಕಂಪನಿಗಳು ಇನ್ವೆಸ್ಟ್ ಮಾಡ್ಬೋದು ಅಂತ ಸಹ ಬಂತಲ್ಲ, ಡಿಸ್ಕಷನ್ ನಡೀತಾ ಇತ್ತು. ನೀವು ಬಹಳ ಒಳ್ಳೆಯ ನ್ಯೂಸ್ ಅನ್ನ ನೋಡುವಂತ ಅಭ್ಯಾಸ ಇಟ್ಕೊಂಡಿದ್ರೆ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇದ್ರ ಬಗ್ಗೆ ಸಹ ಗೊತ್ತಿರುತ್ತೆ. ಅಂದ್ರೆ ನೋಡಿ, ಬೇರೆ ದೇಶದವ್ರು ಬಂದು ನಮ್ಮ ದೇಶದ ಕಂಪನಿಗಳಲ್ಲಿ, ನಮ್ಮ ದೇಶದ ಪ್ರೊಡಕ್ಷನ್ ನಲ್ಲಿ, ನಮ್ಮ ದೇಶದ ಸರ್ವಿಸ್ ಪ್ರೊವೈಡಿಂಗ್ ಆಗಿರ್ಲಿ ಅಥವಾ ಇಂಡಸ್ಟ್ರಿಯಲ್ ಸೆಕ್ಟರ್ಗಳಲ್ಲಾಗಿರ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು, ಅಥವಾ ಈ ಉತ್ಪಾದನೆಯಲ್ಲಿ ಅಂದ್ರೆ ಪ್ರೊಡಕ್ಷನ್ ಅಲ್ಲಿ ಬೇರೆ ದೇಶದವ್ರು ಬಂದು ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ಲ, ಇಲ್ಲಿ ಯಾವುದೇ ಗೂಡ್ಸ್ ಅನ್ನ ಬೇರೆ ದೇಶದಿಂದ ತಂದು ನಮ್ಮ ದೇಶಕ್ಕೆ ಮಾರೋದು, ನಮ್ಮ ದೇಶಕ್ಕೆ ತಗೊಂಡಾಗ ಅವ್ರ ದೇಶಕ್ಕೆ ಮಾರೋದಲ್ಲ, ಅವರು ಕ್ಯಾಪಿಟಲ್ ಅನ್ನ ಇನ್ವೆಸ್ಟ್ ಮಾಡ್ತಾರೆ. ಅರ್ಥ ಆಯ್ತಾ ಸ್ನೇಹಿತರೆ? ಇದರ ನಂತರ ಇದಕ್ಕೆ ಎಕ್ಸಾಂಪಲ್ಸ್ ಏನಂದ್ರೆ ಎಕ್ಸ್ಪೋರ್ಟ್ ಆಫ್ ಟೀ ಫ್ರಮ್ ಇಂಡಿಯಾ. ಇಂಡಿಯಾದಿಂದ ಟೀ ಅನ್ನ ಬೇರೆ ದೇಶಕ್ಕೆ ಕಳಿಸ್ತೀವಲ್ಲ, ಅದು ಫಾರಿನ್ ಟ್ರೇಡ್ ಎಕ್ಸಾಂಪಲ್. ಆದ್ರೆ ಫಾರಿನ್ ಇನ್ವೆಸ್ಟ್ಮೆಂಟ್ ಎಕ್ಸಾಂಪಲ್ ಇನ್ವೆಸ್ಟ್ಮೆಂಟ್ ಮೇಡ್ ಬೈ MNC ಇನ್ ಅದರ್ ಕಂಟ್ರೀಸ್. ನಂತರ ನಾವು ನೋಡುವಂತ ಕಾನ್ಸೆಪ್ಟ್ ಲೀಸ್ಟ್ ಔಟ್ ದ ವೇರಿಯಸ್ ವೇಸ್ ಇನ್ ವಿಚ್ MNCs ಕಂಟ್ರೋಲ್ ಪ್ರೊಡಕ್ಷನ್ ಇನ್ ಅದರ್ ಕಂಟ್ರೀಸ್. ಈ MNCಗಳು ಬೇರೆ ಬೇರೆ ದೇಶಗಳಲ್ಲಿ ತಮ್ಮ ಪ್ರೊಡಕ್ಷನ್ ಯಾವ ರೀತಿ ಕಂಟ್ರೋಲ್ ಮಾಡ್ತವೆ ಅನ್ನೋದು ಮುಖ್ಯವಾದಂತಹ ನೆಕ್ಸ್ಟ್ ಕಾನ್ಸೆಪ್ಟ್. ಬಹಳಷ್ಟು ಸಾರಿ ಎಕ್ಸಾಮಿನೇಷನ್ ಅಲ್ಲಿ ಕೇಳಿರುವಂತಹ ಕಾನ್ಸೆಪ್ಟ್ ಸಹ. ಬನ್ನಿ ಸ್ನೇಹಿತರೆ, ಮೊದಲು ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ 4 ಪಾಯಿಂಟ್ಗಳನ್ನ ಬರೀತೀವಿ ನೋಡ್ರಿ. MNCಗಳು, ಮಲ್ಟಿ ನ್ಯಾಷನಲ್ ಕಾರ್ಪೊರೇಷನ್ಸ್ಗಳು ಬೇರೆ ದೇಶದ ಎಕಾನಮಿಯಲ್ಲಿ ಯಾವ ರೀತಿ ಕಂಟ್ರೋಲ್ ಅಥವಾ ಗ್ರಿಪ್ ಅನ್ನ ಇಟ್ಕೊಂತವೆ, ಹೋಲ್ಡ್ ಇಟ್ಕೊಂಡಿರ್ತವೆ ಅನ್ನೋದು 4 ಪಾಯಿಂಟ್ಸ್ ಗಳಲ್ಲಿ ನೋಡಿ ಸ್ನೇಹಿತರೆ. ಮೊದಲನೇದಾಗಿ ಬೈ ಆಪರೇಟಿಂಗ್ ಜಾಯಿಂಟ್ಲಿ ವಿತ್ ಸಮ್ ಲೋಕಲ್ ಕಂಪನೀಸ್. ನಾನು ಆಲ್ರೆಡಿ ಹೇಳಿದ್ನಲ್ಲ, ಹೀರೋ ಹೊಂಡಾ, ಬಜಾಜ್ ಕವಾಸಕಿ, ಮಾರುತಿ ಸುಜುಕಿ. ನೋಡ್ರಿ, ನಮ್ಮ ದೇಶದ ಕಂಪನಿಗಳ ಜೊತೆ ಅವು ಜಾಯಿಂಟ್ ಆಗಿ ಪ್ರೊಡಕ್ಷನ್ ಮಾಡಬಹುದು. ಈ ರೀತಿ ಸಹ ಒಂದು ದೇಶದ ಕಂಪನಿ ಅಂದ್ರೆ ಈ ಮಲ್ಟಿ ನ್ಯಾಷನಲ್ ಕಾರ್ಪೊರೇಷನ್ ಬೇರೆ ದೇಶದಲ್ಲಿ ಅಲ್ಲಿರುವಂತಹ ಪ್ರೊಡಕ್ಷನ್ ತನ್ನ ಕಂಟ್ರೋಲ್ ತಗೋಬಹುದು. ಒಂದನೇದು ಬೈ ಆಪರೇಟಿಂಗ್ ಜಾಯಿಂಟ್ಲಿ ವಿತ್ ಸಮ್ ಲೋಕಲ್ ಕಂಪನೀಸ್. ಎರಡನೇದು ಬೈ ಬೈಯಿಂಗ್ ಲೋಕಲ್ ಕಂಪನೀಸ್ ಅಂಡ್ ಎಕ್ಸ್ಪ್ಯಾಂಡಿಂಗ್ ದೇರ್ ಪ್ರೊಡಕ್ಷನ್ ಬೈ ಇನ್ಕ್ಲೂಡಿಂಗ್ ದೇರ್ ಕ್ಯಾಪಿಟಲ್, ಟೆಕ್ನಾಲಜಿ ಅಂಡ್ ಮಾರ್ಕೆಟಿಂಗ್ ಟೆಕ್ನಿಕ್ ಎಟ್ಸೆಟ್ರಾ. ನಂತರ ಬೈ ಪ್ಲೇಸಿಂಗ್ ಆರ್ಡರ್ ಫಾರ್ ಪ್ರೊಡಕ್ಷನ್ ವಿತ್ ಸ್ಮಾಲ್ ಪ್ರೊಡ್ಯೂಸರ್ಸ್ ಅಂಡ್ ಸೆಲ್ಲಿಂಗ್ ಅಂಡರ್ ದೇರ್ ಓನ್ ಬ್ರ್ಯಾಂಡ್ ನೇಮ್. ಅಂದ್ರೆ ಇವರು ಬ್ರ್ಯಾಂಡ್ ನಲ್ಲೇ ಮಾರ್ತಾರೆ, ಆದ್ರೆ ಲೋಕಲ್ ಆಗಿ ಯಾರ್ಯಾರು ಪ್ರೊಡಕ್ಷನ್ ಮಾಡ್ತಾ ಇರ್ತಾರಲ್ಲ ಅಂಥವರಿಗೆ ಅಂದ್ರೆ ಸ್ಮಾಲ್ ಪ್ರೊಡ್ಯೂಸರ್ಸ್ಗೆ ಆರ್ಡರ್ ಅನ್ನು ಕೊಡೋದು, ಅವರಿಂದ ಇವರು ಪರ್ಚೇಸ್ ಮಾಡೋದು, ನಂತರ ಇವ್ರಿಗೆ ಬೇಕಾದಂತ ಕ್ವಾಲಿಟಿ ಇರೋದನ್ನ ಕರೆಕ್ಟ್ ಡಿಮ್ಯಾಂಡ್ ಮಾಡಿ ಟೈಮ್ಲಿ ಡೆಲಿವರಿ ತಗೊಂಡು ಡಿಫೆಕ್ಟ್ ಇಲ್ದಂತ ನೋಡಿಕೊಂಡು ಡಿಫೆಕ್ಟ್ ಇರೋದನ್ನ ತೆಗೆದು ಹಾಕಿ ಅಂದ್ರೆ ಲೋಕಲ್ ಸ್ಮಾಲ್ ಮ್ಯಾನುಫ್ಯಾಕ್ಚರರ್ಸ್ ಇಂದ ಪ್ರೊಡಕ್ಷನ್ ಅನ್ನ ಪಡ್ಕೊಂತಾರೆ. ಅಂದ್ರೆ ಲೋಕಲ್ ಕಂಪ್ನಿಗಳಿಗೆ ಆರ್ಡರ್ ಕೊಟ್ಟು ಪ್ರೊಡಕ್ಷನ್ ಮಾಡೋಕೆ ಹಚ್ಚಿ ಇವರು ಮಾರಾಟ ಮಾಡೋದು ಲೋಕಲ್ ಕಂಪ್ನಿಗಳ ಲೋಗೋದ ಮೇಲಲ್ಲ, ತಮ್ಮದೇ ಒಂದು ಬ್ರಾಂಡ್ ನೇಮ್ ಮೇಲೆ ಇವುಗಳನ್ನ ಮಾರ್ತಾರೆ. ನೋಡಿ ಸ್ನೇಹಿತರೆ, ಮೂರನೇದು ಬೈ ಪ್ಲೇಸಿಂಗ್ ಆರ್ಡರ್ ಫಾರ್ ಪ್ರೊಡಕ್ಷನ್ ವಿತ್ ಸ್ಮಾಲ್ ಪ್ರೊಡ್ಯೂಸರ್ಸ್. ಸ್ಮಾಲ್ ಪ್ರೊಡ್ಯೂಸರ್ಸ್ಗೆ ಪ್ರೊಡಕ್ಷನ್ ಮಾಡೋದಕ್ಕೆ ಆರ್ಡರ್ ಕೊಟ್ಟು ಅವರಿಂದ ಇವರು ಪರ್ಚೇಸ್ ಮಾಡಿಕೊಂಡು ಅದನ್ನ ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ತಮ್ಮ ಬ್ರಾಂಡ್ ನಲ್ಲಿ ಅಥವಾ ತಮ್ಮ ಬ್ರಾಂಡ್ ನೇಮ್ ಮೇಲೆ ಮಾರೋದು. ಈ ರೀತಿ ಸಹ ಪ್ರೊಡಕ್ಷನ್ ಅನ್ನ ತಮ್ಮ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿರ್ತವೆ. ಅವಾಗ ಈ ಲೋಕಲ್ ಪ್ರೊಡ್ಯೂಸರ್ಸ್ ರೇಟ್ ಅನ್ನ ಇವರು ಡಿಸೈಡ್ ಮಾಡೋ ಅಂತ ಲೆವೆಲ್ ಇರೋಲ್ಲ, ಯಾಕಂದ್ರೆ ಕಂಪ್ಲೀಟ್ ಕಂಟ್ರೋಲ್ ಈ ಮಲ್ಟಿನ್ಯಾಷನಲ್ ಕಂಪ್ನಿನೇ ಇಟ್ಕೊಂಡಿರ್ತವೆ. ನಂತರ ಕೊನೆಯದಾಗಿ ಬೈ ಸೆಟ್ಟಿಂಗ್ ಅಪ್ ದೇರ್ ಓನ್ ಪ್ರೊಡಕ್ಷನ್ ಯೂನಿಟ್ಸ್. ತಮ್ಮದೇ ಆದಂತಹ ಪ್ರೊಡಕ್ಷನ್ ಯೂನಿಟ್ ಅನ್ನು ಸಹ ಬೇರೆ ದೇಶದಲ್ಲಿ ಈ MNCಗಳು ಸ್ಟಾರ್ಟ್ ಮಾಡಬಹುದು. ಆದ್ರೆ ಬೇರೆ ದೇಶದಲ್ಲಿ ತಮ್ಮದೇ ಆದಂತಹ ಓನ್ ಪ್ರೊಡಕ್ಷನ್ ಯೂನಿಟ್ ಅನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಬಹಳ ಏನ್ ಮಾಡ್ತವೆ, ಲೋಕಲ್ ಇರುವಂತಹ ಕಂಪ್ನಿಗಳ ಜೊತೆ ಜಾಯಿಂಟ್ ಆಗಿ ಪ್ರೊಡಕ್ಷನ್ ಮಾಡೋಕೆ ಶುರು ಮಾಡೋದು, ಅಥವಾ ಲೋಕಲ್ ಕಂಪ್ನಿಗಳನ್ನೇ ಪರ್ಚೇಸ್ ಮಾಡೋದು, ಅಥವಾ ಲೋಕಲ್ ಪ್ರೊಡ್ಯೂಸರ್ಸ್ ಅಥವಾ ಸ್ಮಾಲ್ ಪ್ರೊಡ್ಯೂಸರ್ಸ್ ಯಾರಿರ್ತಾರೆ ಅವರಿಗೆ ಪ್ರೊಡಕ್ಷನ್ ಮಾಡೋದಕ್ಕೆ ಆರ್ಡರ್ ಕೊಟ್ಟು ಅವುಗಳನ್ನು ತಮ್ಮ ಓನ್ ಬ್ರ್ಯಾಂಡ್ ನೇಮ್ ನ ಅಂಡರ್ ನಲ್ಲಿ ಸೇಲ್ ಮಾಡೋದು. ಈ ರೀತಿ ಮಾಡಿ ಪ್ರಾಫಿಟ್ ಅನ್ನು ಹೆಚ್ಚು ತಗೊಂತಿರ್ತಾರೆ. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ ನಲ್ಲಿ ನಾವು ಏನನ್ನ ನೋಡಿದ್ವಿ ಅನ್ನೋದನ್ನು ನೋಡೋಣ. ಮುಂದಿನ ಎಪಿಸೋಡ್ ನಲ್ಲಿ ಉಳಿದಂತ ಕಾನ್ಸೆಪ್ಟ್ ಗಳನ್ನು ಸ್ಟಡಿ ಮಾಡೋಣ. ಇವತ್ತಿನ ಎಪಿಸೋಡ್ ನಲ್ಲಿ ನಾವು ಸ್ಟಡಿ ಮಾಡಿದ್ದು ಮುಖ್ಯವಾಗಿ ಗ್ಲೋಬಲೈಸೇಷನ್ ಅಂದ್ರೆ ಏನು, ಇದರ ಫೀಚರ್ಸ್ ಏನು, ನಂತರ MNC ಅಂದ್ರೆ ಏನು, ನಂತರ ವೈ ಡು MNCs ಪ್ರೊಡ್ಯೂಸ್ ಗ್ಲೋಬಲಿ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ MNCಗಳು ಯಾವ ರೀತಿ ಪ್ರೊಡಕ್ಷನ್ ಮಾಡ್ತೇವೆ ಅಂತ ನೋಡಿದ್ವಿ.
ನಂತರ MNCsಗಳು ಯಾವ ರೀತಿ ಅವುಗಳ ಪ್ರೊಡಕ್ಷನ್ ಸ್ಪ್ರೆಡ್ ಮಾಡ್ತೇವೆ ಅನ್ನೋದನ್ನ ಒಂದು ಬಾಕ್ಸ್ ನಲ್ಲಿ ಕೊಟ್ಟಿದಾರಲ್ಲ ಅದ್ರ ಬಗ್ಗೆ ಸಹ ನಾವು ಸ್ಟಡಿ ಮಾಡಿದ್ವಿ. ನಂತರ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಫಾರಿನ್ ಟ್ರೇಡ್ ಅಂಡ್ ಫಾರಿನ್ ಇನ್ವೆಸ್ಟ್ಮೆಂಟ್ ಇದ್ರ ಬಗ್ಗೆ ಸ್ಟಡಿ ಮಾಡಿದ್ವಿ. ನಂತರ ಲೀಸ್ಟ್ ಔಟ್ ದ ವೇರಿಯಸ್ ವೇಸ್ ಇನ್ ವಿಚ್ MNCs ಕಂಟ್ರೋಲ್ ದ ಪ್ರೊಡಕ್ಷನ್ ಇನ್ ಅದರ್ ಕಂಟ್ರೀಸ್. ಬೇರೆ ಬೇರೆ ದೇಶಗಳಲ್ಲಿ ಪ್ರೊಡಕ್ಷನ್ ಅನ್ನ MNCಗಳು ಯಾವ ರೀತಿ ಕಂಟ್ರೋಲ್ ಮಾಡ್ತವೆ ಅನ್ನೋದ್ರ ಬಗ್ಗೆ ಸಹ ನಾವು ಸ್ಟಡಿ ಮಾಡಿದ್ವಿ. ಮುಂದಿನ ಎಪಿಸೋಡ್ ನಲ್ಲಿ ಮುಂದಿನ ಕಾನ್ಸೆಪ್ಟ್ ಅನ್ನು ಶುರು ಮಾಡೋಣ. ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬಿ ಹ್ಯಾಪಿ, ಬಾಯ್.